ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಪ್ರೀತಿಯಲ್ಲಿ ಏನು ಕರೆಂಟ್ ಎನರ್ಜೀಸ್ ಇದೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಹಾಗೆಯೇ ಈ ಒಂದು ರೀಡಿಂಗ್ನ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ನೀವು ಪ್ರತಿಯೊಬ್ಬರು ಕೂಡ ನಾನು ಈ ಒಂದು ಕೊನೆಯ ಅವಕಾಶವನ್ನು ನಂಬುತ್ತೇನೆ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಒಂದು ನೆನ್ಪಿಟ್ಕೊಳ್ಳಿ, ಯಾರೆಲ್ಲ ಕಮೆಂಟ್ ಮಾಡಿರ್ತೀರಾ, ಲೈಕ್ ಮಾಡಿರ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ, ನೀವೆಲ್ಲರೂ ಕೂಡ ನನಗೆ ಕನೆಕ್ಟ್ ಆಗಿರ್ತೀರಾ. ಓಕೆ, ನಿಮ್ಮೆಲ್ಲರ ಪ್ರೀತಿಯನ್ನು ಹೀಲ್ ಮಾಡೋದಕ್ಕೆ ಆ ಒಂದು ಕನೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಸುಮ್ಮನೆ ರೀಡಿಂಗ್ ನೋಡಿ ಹಾಗೆ ಹೋದವರಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ಎನರ್ಜಿ ರಿಸೀವ್ ಆಗಲ್ಲ ಅವರಿಗೆ. ಓಕೆನಾ? ಸೊ ಇಲ್ಲಿ ನಾನು ಕನೆಕ್ಟ್ ಮಾಡೋದು ಕೂಡ ಹಾಗೇನೆ, ವೈಫೈ ಪಾಸ್ವರ್ಡ್ ಇದ್ರೆ ಮಾತ್ರ ನೀವು ವೈಫೈಗೆ ಕನೆಕ್ಟ್ ಆಗ್ಬೋದು, ರೈಟ್? ಸೊ ಅದೇ ರೀತಿಯಾಗಿ ಈ ರೀಡಿಂಗ್. ಓಕೆನಾ? ಸೊ ಇದನ್ನ ಬಿಲೀವ್ ಮಾಡಿ, ನಂಬಿಕೆ ಇಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಲ್ವಾ, ನಿಮಗೆ ತುಂಬಾ ಈಸಿಯಾಗಿ ಆ ಹೀಲ್ ಮಾಡುವಂಥ ಪ್ರೊಸೀಜರ್ ಏನಿರುತ್ತೆ, ಆ ಹೀಲಿಂಗ್ ಪ್ರೊಸೀಜರ್ ಏನಿರುತ್ತೆ, ಅದು ನಿಮಗೆ ಬೇಗ ಕನೆಕ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರ ಹೆಸರನ್ನ 3 ಬಾರಿ ಹೇಳಿ. ಹಾಗೆ ಅವರನ್ನು ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೆನ್ಪು ಮಾಡ್ಕೊಳ್ಳಿ, ಕಣ್ಣು ಮುಚ್ಚಿ ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ತುಂಬ ಜನ ಯಾರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಈ ನಿಮ್ಮ ಪ್ರೀತಿಯ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಪ್ರೀತಿಯನ್ನು ಅರ್ಧದಲ್ಲೇ ಕೆಲವೊಬ್ರು ಕಳ್ಕೊಂಡಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಈ ಪ್ರೀತಿನ ಕಳ್ಕೊಳ್ಲಿಕ್ಕೆ ನಿಮ್ಮಿಬ್ರು ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಿಂತ ಹೆಚ್ಚಾಗಿ ಇಲ್ಲಿ ಮಿಸ್ಕಮ್ಯುನಿಕೇಷನ್ ಆಗಿದೆ. ನೀವು ಹೇಳಿರುವಂಥ ಕೆಲವೊಂದು ಮಾತುಗಳು ನಿಮ್ಮ ಪರ್ಸನ್ ಬೇರೆ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಆ್ಯಂಡ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ಕೂಡ ನಿಮ್ಮ ಪರ್ಸನ್ನ ನೀವೆಲ್ಲ ಒಂದು ಕಡೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಕೆಲವೊಬ್ಬರಿಗೆ, ಇಬ್ಬರು ಎನರ್ಜಿನ ನಾನು ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನು ನೀವು ರಿಸೀವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗಲೂ ಅಷ್ಟೇ, ನೀವು ನಿಮ್ಮ ಪರ್ಸನ್ನ ಎಲ್ಲೋ ಒಂದು ಕಡೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಇಲ್ಲಿ ಮಿಸ್ಕಮ್ಯುನಿಕೇಷನ್ ಆಗಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಟೂ ಮಚ್ ಈಗೋ ಇರುವಂಥದ್ದು, ಅತಿರೇಕ ಈಗೋ ಅನ್ನುವಂಥದ್ದು ತುಂಬ ಇದೆ ನಿಮ್ಮ ಪರ್ಸನಿಗೆ. ಆ್ಯಂಡ್ ಇಲ್ಲಿ ಮೌನ ಅನ್ನುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಇದೆ. ಇಲ್ಲಿ ಮೌನ ಅಂತ ಹೇಳಿದ್ರೆ ಇಲ್ಲಿ ಯಾವ ರೀತಿಯಾಗಿ, ಈಗ ಓಕೆ, ತಪ್ಪು ಮಾಡಿ ಅಥವಾ ತಪ್ಪಿಗೆ ಶಿಕ್ಷೆ ಕೊಡುವಂಥದ್ದು ಮೌನ. ಇಲ್ಲಿ ಆ ರೀತಿಯಾಗಿ ಇಲ್ಲ. ಇಲ್ಲಿ ಎಲ್ಲೋ ಒಂದು ಕಡೆ ಏನು ಆಗದೆ ಇದ್ರೂ ಆ ಸೈಲೆನ್ಸ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ದಟ್ ಮೀನ್ಸ್ ಇಬ್ಬರಲ್ಲೂ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಥವಾ ಏನಾಗಿದೆ, ಇಬ್ಬರ ಮಧ್ಯೆ ಪ್ರೀತಿಯಲ್ಲಿ ಏನು ತಪ್ಪಾಗಿದೆ ಅನ್ನೋದು ಇಬ್ರಿಗೂ ಕೂಡ ಗೊತ್ತಿಲ್ಲ. ಇಬ್ರು ಕೂಡ ಮೌನ ವಹಿಸಿದ್ದೀರಾ ಇಲ್ಲಿ. ಆ ಮೌನದಿಂದನೂ ಕೂಡ ಎಲ್ಲೋ ಒಂದು ಕಡೆ ಈ ಪ್ರೀತಿ ಅನ್ನೋದು ಅರ್ಧದಲ್ಲೇ ನಿಂತು ಹೋಗಿದೆ. ಇಲ್ಲಿ ಕಾರಣನೇ ಇಲ್ಲದೆ ಇಬ್ರು ಕೂಡ ಸಪ್ರೇಷನ್ ಆಗಿರುವಂಥದ್ದು. ಆ್ಯಂಡ್ ಇಲ್ಲಿ ಅಹಂಕಾರ ಅನ್ನುವಂಥದ್ದು ತುಂಬಾನೇ ಇಲ್ಲಿ ಆ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿದೆ. ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಅಹಂಕಾರ ಅನ್ನುವಂಥದ್ದು ಜಾಸ್ತಿ ಎನರ್ಜಿ ಬರ್ತಿದೆ ಇಲ್ಲಿ, ಈಗೋ. ಓಕೆ, ಇಲ್ಲಿ ಎಲ್ಲೋ ಓಕೆ ಈಗೋ, ನಾನೇ ಮಾಡಿದೆ, ನನ್ನಿಂದನೇ ಅನ್ನುವಂಥದ್ದು ಇಲ್ಲಿ ಎನರ್ಜಿ ಬರ್ತಿರೋವಂಥದ್ದು. ಇಲ್ಲಿ ನಾನಿಷ್ಟು ಮಾಡಿದ್ದೀನಿ, ಅವ್ರು ಏನೂ ಮಾಡಲಿಲ್ಲ ಅನ್ನುವಂಥದ್ದು. ಇಲ್ಲಿ ನಿಮ್ಮ ಎನರ್ಜಿನೂ ಆಗಿರ್ಬೋದು, ನಿಮ್ಮ ಪರ್ಸನ್ ಎನರ್ಜಿನೂ ಕೂಡ ಇದಾಗಿರ್ಬೋದು. ಈ ಒಂದು ನೋವು ಕೂಡ ಇದೆ ಇಲ್ಲಿ. ಇಲ್ಲಿ ಈಗೋ ಜೊತೆಗೆ ಕೆಲವೊಬ್ಬರಿಗೆ ನೋವು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಾನು ಇಷ್ಟು ಮಾಡಿದ್ರು ಕೂಡ ಅವ್ರು ನನಗೇನೂ ಮಾಡಿಲ್ವಲ್ಲ, ಅವ್ರಿಗೆ ನಾನು ಎಷ್ಟೆಲ್ಲ ತ್ಯಾಗ ಮಾಡಿದೆ, ಎಷ್ಟೆಲ್ಲ ಪ್ರೀತಿ ಕೊಟ್ಟೆ, ಇಲ್ಲಿ ಏನೂ ಮಾಡಿಲ್ಲ, ಅವ್ರೇನೂ ಮಾಡಲಿಲ್ಲ, ಅದಕ್ಕೆ ರಿಟರ್ನ್ ಆಗಿ ಅವರು ಪ್ರೀತಿನ ವಾಪಸ್ಸಾಗಿ ಕೊಡ್ಬೋದಾಗಿತ್ತು. ಸೊ ಈ ಥರದೆಲ್ಲ ಎನರ್ಜಿ ಇಲ್ಲಿ ಬರ್ತಿದೆ. ಕೆಲವೊಂದಷ್ಟು ನೋವುಗಳು ಕೂಡ ಇದೆ.
ಓಕೆ, ಆ ವ್ಯಕ್ತಿಗೋಸ್ಕರ ನಾನು ಇಷ್ಟೊಂದು ತ್ಯಾಗ ಮಾಡಿದೆ ನನ್ನ ಲೈಫಲ್ಲಿ, ಆ ವ್ಯಕ್ತಿ ರಿಟರ್ನ್ ಆಗಿ ನನಗೆ ನೋವು ಕೊಟ್ಟರು ಅನ್ನೋವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಮನಸ್ಸಿಂದ ಹೃದಯದಿಂದ ಅವ್ರನ್ನ ಪ್ರೀತಿ ಮಾಡಿದ್ದೀರಾ. ಅಷ್ಟು ಪ್ರೀತಿಸಿದ್ರು ಕೂಡ ಲಾಸ್ಟ್ ಅಲ್ಲಿ ಕೊನೆಯದಾಗಿ ನೀವೊಬ್ಬರೇ ಪ್ರಯತ್ನ ಮಾಡಿದ ಹಾಗೆ ಇಲ್ಲಿ ನಿಮಗೆ ಫೀಲ್ ಆಗ್ತಾ ಇದೆ. ನಾನೊಬ್ಳೆ ಅಥವಾ ನಾನೊಬ್ನೇ ಎಫರ್ಟ್ ಹಾಕ್ದೆ ಅಲ್ವಾ, ನಾನೊಬ್ನೇ ಇಲ್ಲಿ ಪ್ರೀತಿಗೆ ಇಷ್ಟೊಂದು ನಾನು ಪ್ರಯತ್ನ ಪಟ್ಟಿದ್ದೀನಲ್ವಾ ಅನ್ನೋಂಥ ಫೀಲ್ ಇಲ್ಲಿ ನೀವು ಮಾಡ್ತಾ ಇದ್ದೀರಾ. ಓಕೆ, ಇಲ್ಲಿ ಓಕೆ, ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಬ್ಬರ ಫೇವ್ರೆಟ್ ಕಲರ್ ಕೂಡ ಒಂದೇ ಇದೆ. ಇಲ್ಲಿ ವೈಟ್ ಕಲರ್ ಆಗಿರ್ಬೋದು, ರೆಡ್ ಕಲರ್ ಆಗಿರಬಹುದು, ಓಕೆ, ಬ್ಲೂ ಕಲರ್ ಅಂಡ್ ಗ್ರೀನ್ ಕಲರ್, ಯೆಲ್ಲೋ, ಈ ಒಂದು ಕಲರ್ ಅಲ್ಲಿ ನಿಮಗೆ ಅವರು ಗಿಫ್ಟ್ ಕೂಡ ಕೊಟ್ಟಿರಬಹುದು ಅಥವಾ ನೀವು ಅವರಿಗೆ ಗಿಫ್ಟ್ ಕೊಟ್ಟಿದ್ದೀರಾ. ರೋಸ್ ಕೊಟ್ಟಿರುವಂತ ಒಂದು ಎನರ್ಜಿ ಇದೆ. ಆ ರೋಸ್ ನ ಇನ್ನೂ ಕೂಡ ನೀವು ಇನ್ನೂ ಇಟ್ಕೊಂಡಿದ್ದೀರಾ ನಿಮ್ಮ ಹತ್ರಕ್ಕೆ ಅನ್ನುವಂತ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಡೇಟ್ ಆಫ್ ಬರ್ತ್ ಬಂದು 18/12/21 ನೋಡ್ಬೋದು, ಇಲ್ಲೊಂದು ಹಾರ್ಟ್ ಬರ್ತಾ ಇದೆ. ಓಕೆ, 1922 to 8/4/16/10/13/27/25/31/3. ಓಕೆ, ಲೆಟರ್ಸ್ಗಳು ಬಂದು ವಿ ಲೆಟರ್, ಓಕೆ, ಎಂ ಲೆಟರ್, ಎನ್ ಲೆಟರ್, ಆರ್, ಕೆ, ಜೆ, ಜಿ, ಬಿ, ಎ, ಡಿ, ಎಸ್, ಯು ಲೆಟರ್ ಬರ್ತಾ ಇದೆ. ಓಕೆ, ಮಿಸ್ ಯು ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿರುವಂಥದ್ದು. ನಿಮ್ಮ ಪರ್ಸನ್ ಎಲ್ಲ ಒಂದು ಕಡೆ ಮನಸ್ಸಿಂದ ಎಲ್ಲ ಒಂದು ಕಡೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ ಈಗೋ ಅವರಿಗೆ ಮಿಸ್ ಯು ಅನ್ನೋವಂಥದ್ದನ್ನ ಬಾಯಿ ಬಿಟ್ಟು ಅವ್ರು ನಿಮ್ಮ ಹತ್ರ ಹೇಳೋದಿಕ್ಕಾಗ್ತಾ ಇಲ್ಲ. ಆ್ಯಂಡ್ ಇಲ್ಲಿ ಆ ಈಗೋ ಅವರಿಗೆ ತುಂಬ ಅಡ್ಡ ಬರ್ತಾ ಇದೆ. ನಾನು ನಿನ್ನನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ, ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೆ ಅವರಿಗೆಲ್ಲೋ ಒಂದು ಕಡೆ ಅವರೊಂದು ಅಹಂ ಅಡ್ಡ ಬರ್ತಿರೋವಂಥದ್ದು. ಓಕೆ, ಸೊ ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ರೀಸೆಂಟಾಗಿ ಹೆಲ್ತ್ ಇಶ್ಯೂಸ್ ಆಗಿರಬಹುದು ಅಥವಾ ಸಮಥಿಂಗ್ ಕೈಗೆ ಅಥವಾ ಕಾಲಿಗೆ ಎಲ್ಲೋ ಒಂದು ಕಡೆ ಪೆಟ್ ಮಾಡ್ಕೊಂಡಿದ್ದೀರಾ, ಸಮಥಿಂಗ್ ಹರ್ಟ್ ಆಗಿದೆ, ಪೇಯ್ನ್ ಆಗ್ತಾ ಇದೆ, ಪೇಯ್ನ್ ಆಗಿರಬಹುದು ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ರೀಸೆಂಟ್ ಡೇಸಲ್ಲಿ ಮಾಡ್ಕೊಂಡಿರ್ಬೋದು. ಇದು ಕಾಲಿಗೆಲ್ಲ ಒಂದು ಕಡೆ ಪೆಟ್ಟಾಗಿದೆ ಅಥವಾ ಕೈಗೆ ಅಥವಾ ಬಾಡಿಯ ಲೆಫ್ಟ್ ಪಾರ್ಟಲ್ಲಿ ಎಲ್ಲ ಒಂದು ಕಡೆ ಪೆಟ್ಟಾಗಿರುವಂಥದ್ದು, ಪೇಯ್ನ್ ಆಗಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ರಾಶಿ ನಕ್ಷತ್ರ, ಓಕೆ, ರಾಶಿ ನಕ್ಷತ್ರನೂ ಕೂಡ ಬರ್ತಾ ಇದೆಯಲ್ಲ. ಓಕೆ, ಅಧಿಪರಾಶಕ್ತಿ ಬಾಸ್ ಗೈಡ್ ಮೀ ಒನ್ ಎನರ್ಜಿ. ಓಕೆ, ರಾಶಿ, ಓಕೆ, ಇಲ್ಲಿ ರಾಶಿ ಬರ್ತಿರೋವಂಥದ್ದು ಮಕರ ರಾಶಿ, ವೃಶ್ಚಿಕ, ಧನಸ್ಸು, ವೃಷಭ, ಕರ್ಕಾಟಕ, ಕನ್ಯಾ, ತುಲಾ ರಾಶಿ. ಓಕೆ, ಓಕೆ, ಈ ಎಲ್ಲ ಎನರ್ಜಿಗಳಿದೆ ಇಲ್ಲಿ. ಸೊ ಚೆಕ್ ಮಾಡೋಣ ಟ್ಯಾರೋ ಅಲ್ಲಿ ಏನು ಬರುತ್ತೆ ಅಂತ.
ವಾವ್, ದ ಸನ್ ಕಾರ್ಡ್ ಬರ್ತಾ ಇದೆ. 8 ಆಫ್ ಪೆಂಟಿಕಲ್. ವಾವ್, 2 ಆಫ್ ಕಪ್ಸ್ ಬರ್ತಾ ಇದೆ. 5 ಆಫ್ ವ್ಯಾಂಡ್ಸ್. Queen of Cups, the Hermit card, 8 of Wands, King of Cups. ಓಕೆ, ನೋಡ್ಬೋದು ಕಿಂಗ್ ಇಂದ ಕ್ವೀನ್, ಕ್ವೀನ್ ಇಂದ ಕಿಂಗಿಗೆ ಎಷ್ಟು ಅಂತರ ಇದೆ, ರೈಟ್. 3 ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಇಲ್ಲಿ. ಓಕೆ, ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಮೊದಲನೇದಾಗಿ ರಾತ್ರಿ ನಿದ್ದೆ ಬರದೇ ತುಂಬಾ ಜನ ಒದ್ದಾಡ್ತಾ ಇದ್ದೀರಾ. ಈ ಯೋಚನೆಗಳೇ ನಿಮಗೆ ಜಾಸ್ತಿ ನಿದ್ದೆಗೆಡಿಸ್ತಾ ಇದೆ. ನಿಮ್ಮ ಪರ್ಸನಿಗೂ ಅಷ್ಟೇ, ನಿಮಗೂ ಅಷ್ಟೇ. ನಿಮ್ಮ ಯೋಚನೆ ನಿಮ್ಮ ಪರ್ಸನ್ಗೆ ನಿದ್ದೆಗೆಡಿಸ್ತಾ ಇದ್ರೆ, ನಿಮಗೆ ಅವರ ಯೋಚನೆಗಳು ನಿಮಗೆ ನಿದ್ದೆಗೆಡಿಸ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇಲ್ಲೆಲ್ಲೋ ಒಂದ್ ಕಡೆ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ನಾನು ಬೇರೆ ರೀತಿಯಲ್ಲಿ ಅವ್ರ ಜೊತೆಗೆ ನಾನು ಇರ್ಬೋದಿತ್ತು, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಹೊಂದಾಣಿಕೆ ಮಾಡ್ಕೊಂಡಿರ್ಬೋದಿತ್ತು, ಅಥವಾ ಒಂದ್ ಚಾನ್ಸ್ ಸಿಕ್ಕಿದ್ರೆ ಏನು ಅನ್ನೋದನ್ನ ಅವರಿಗೆ ಅಂದ್ರೆ ಅರ್ಥ ಮಾಡಿಸುವಂಥದ್ದು, ಕೆಲವೊಂದು ಸಿಚುವೇಶನ್ಗಳನ್ನ ಸಂದರ್ಭಗಳನ್ನ ಅರ್ಥ ಮಾಡಿಸ್ಬೋದಾಗಿತ್ತು ಅನ್ನೋಂಥ ಒಂದು ಯೋಚನೆಗಳು ಆಲೋಚನೆಗಳು ಇಬ್ಬರಲ್ಲೂ ಕೂಡ ಬರ್ತಾ ಇದೆ ಇಲ್ಲಿ. ಇಲ್ಲಿ ಎಲ್ಲೋ ಒಂದ್ ಕಡೆ ದೇವ್ರ ಹತ್ರ ಕೂಡ ಪ್ರಾರ್ಥನೆ ಮಾಡ್ತಾ ಇದಾರ, ಕೇಳ್ಕೊಳ್ತಾ ಇದಾರ, ಒಂದೇ ಒಂದು ಅವಕಾಶನ ಕಲ್ಪಿಸಿ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಿರೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಹಾಗಾಗಿ ಇಲ್ಲಿ ಕಾರ್ಡ್, ಇಲ್ಲಿ ಬರ್ತಿರೋಂಥ ಕಾರ್ಡಿಂದ ಬರ್ತಿರೋಂಥ ಎನರ್ಜಿ ಬಂದು ನಿಮ್ಮ ಪ್ರಾರ್ಥನೆನ ದೇವರು ಇಲ್ಲಿ ಕೇಳಿಸ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ಅದ್ರ ಬಗ್ಗೆ ಈಗ ನೀವೇನ್ ಪ್ರಾರ್ಥನೆ ಮಾಡಿದ್ದೀರಾ ಅದಕ್ಕೆ ಇಲ್ಲಿ ದೇವರ ಸಂದೇಶ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಕೊನೆಯ ಅವಕಾಶವನ್ನ ನಿಮಗೆ ಇಲ್ಲಿ ಎನರ್ಜಿ ಕೊಡ್ತಾ ಇರುವಂತದ್ದು, ದೇವರು ನಿಮಗೆ ಕೊಡ್ತಾ ಇರುವಂತದ್ದು. ಓಕೆ, ನಿಮಗೂ ಅಷ್ಟೇ ನಿಮ್ಮ ಪರ್ಸನಿಗೂ ಅಷ್ಟೇ ಈ ಪ್ರೀತಿಗೆ ಒಂದು ಕೊನೆಯ ಅವಕಾಶವನ್ನ ಕೊಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಈ ಕೊನೆಯ ಅವಕಾಶ ಏನಿದೆ, ಈ ಕೊನೆಯ ಚಾನ್ಸ್ ಏನಿದೆ, ಮತ್ತೆ ಅದೇ ತಪ್ಪನ್ನ ಮಾಡೋದಿಕ್ಕಲ್ಲ. ಫಸ್ಟ್ ಆಫ್ ಆಲ್ ಓಕೆ, ಹಳೆಯ ನೋವನ್ನ ಮತ್ತೆ ಮರುಕಳಿಸ್ಲಿಕ್ಕಲ್ಲ. ಅಂಡ್ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಅವಕಾಶ ನಿಮ್ಮಿಬ್ರು ಒಂದು ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಹಾಗೆ ನಿಜವಾದಂತ ಒಂದು ಪ್ರೀತಿನ ಬದುಕ್ಲಿಕ್ಕೋಸ್ಕರ ಈ ಒಂದು ಎನರ್ಜಿ, ಈ ಒಂದು ಚಾನ್ಸ್ ನಿಮಗೆ ಕೊಡ್ತಾ ಇರುವಂತದ್ದು. ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂತದ್ದು, ಇದು ಎಲ್ಲೋ ಒಂದ್ ಕಡೆ ಕಾರ್ಮಿಕ್ ಕನೆಕ್ಷನ್ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ನಿಮ್ಮ ಪರ್ಸನ್ ಜೊತೆಗೆ ನೀವು ಎಲ್ಲೋ ಒಂದ್ ಕಡೆ ಕಾರ್ಮಿಕ್ ಕನೆಕ್ಷನ್ ನ ಹೊಂದಿದ್ದೀರಾ. ಅಂಡ್ ಇಲ್ಲಿ ಲೈಫ್ ಲೆಸನ್ಗಳು ನೀವಿನ್ನೂ ಪೂರ್ಣ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿ ಈ ತರದ ಒಂದು ಸಪ್ರೇಷನ್ ಇಂದ ಅಥವಾ ಈ ತರದ ಒಂದು ಕೆಲವೊಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ, ಮಿಸ್ಕಮ್ಯುನಿಕೇಶನ್ ಇಂದ ಕೆಲವೊಂದಷ್ಟು ಪಾಠಗಳನ್ನ ನೀವಿಲ್ಲಿ ಕಲಿಬೇಕಾಗಿದೆ ನಿಮ್ಮ ಪರ್ಸನ್ ಇಂದ, ಅಥವಾ ನಿಮ್ಮ ಪರ್ಸನ್ಗೆ ನೀವೊಂದಷ್ಟು ಪಾಠಗಳನ್ನ ಕಲಿಸ್ಬೇಕಾಗಿದೆ. ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಓಕೆ, ಅಂಡ್ ಇಲ್ಲಿ ಕೆಲವೊಂದಷ್ಟು ಮಾತುಗಳು ಪೆಂಡಿಂಗ್ ಇರುವಂತದ್ದು, ಮನಸ್ಸು ಬಿಚ್ಚಿ ಕೆಲವೊಂದಷ್ಟು ವಿಷಯಗಳನ್ನ ಪ್ರಶ್ನೆಗಳನ್ನ ಕೇಳಬೇಕಾಗಿದೆ, ಅಥವಾ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ನಿಮಗೆ ಉತ್ತರನೇ ಸಿಗ್ಲಿಲ್ಲ. ಸೊ ಹಾಗಾಗಿ ಕೆಲವೊಂದಷ್ಟು ಮಾತಾಡದೆ ಉಳಿದಿರುವಂತ ಕೆಲವೊಂದಷ್ಟು ಮಾತುಗಳು ಇಲ್ಲಿ ನಿಮ್ಮ ಪರ್ಸನ್ ಜೊತೆಗೆ ಮಾತಾಡಬೇಕು ಅಂತ ಇಲ್ಲಿ ಎಲ್ಲೊಂದ್ ಕಡೆ ಆ ತರದ ಒಂದು ಇಷ್ಟವನ್ನ ಪಡ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಒಂದು ನಿಮಗೆ ಸೂಚನೆಯಾಗಿ ಸಿಗ್ತಾ ಇರುವಂತದ್ದು ಅಂಡ್ ನಿಮ್ಮ ಪರ್ಸನ್ಗೂ ಕೂಡ ಇದು ಸೂಚನೆ ಆಗಿರುತ್ತೆ. ಈ ಲಾಸ್ಟ್ ಚಾನ್ಸ್ ಅನ್ನುವಂಥದ್ದು ಏನಿದೆ,
ಇದು ನಿಮಗೆ ಮತ್ತೆ ಮತ್ತೆ ಈ ಅವಕಾಶ ಸಿಗೋದಿಲ್ಲ, ಇದು ಕೊನೆಯ ಅವಕಾಶ. ಅದಕ್ಕೆ ಇಲ್ಲಿ ಕೊನೆಯ ಅವಕಾಶ ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿರುವಂಥದ್ದು. ಈ ಅವಕಾಶ ಮತ್ತೆ ನಿಮಗೆ ಸಿಗೋದಿಲ್ಲ, ಮರುಕಳಿಸೋದಿಲ್ಲ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅಂಡ್ ಇಲ್ಲಿ ನಿಮ್ಮ ಪರ್ಸನ್ ಈಗ ಏನ್ ಫೀಲ್ ಮಾಡ್ತಾ ಇದ್ದಾರೆ, ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು ನೋಡಬಹುದು. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಅಂಡ್ ಕಿಂಗ್ ಆಫ್ ಕಪ್ಸ್ ಮಧ್ಯದಲ್ಲಿ ಅಂತರ. ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವ್ರು ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಹೆಸರನ್ನ ಅವ್ರ ಮನಸ್ಸಲ್ಲಿ ಅವಾಗ ಬರ್ತಾ ಇದೆ. ಅಂಡ್ ಇಲ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನಿಸ್ತಾ ಇದೆ ನಾನ್ ತಪ್ಪು ಮಾಡಿದ್ನ ಅನ್ನೋಂತ ಒಂದು ಫೀಲ್ ಅವರಿಗೆ ಆಗ್ತಾ ಇದೆ. ಅಂಡ್ ಇಲ್ಲಿ ಎಲ್ಲೋ ಒಂದ್ ಕಡೆ ರಿಗ್ರೆಟ್ ಫೀಲ್ ಮಾಡ್ತಿದ್ರೆ, ಬಟ್ ಅದನ್ನ ಒಪ್ಕೊಂಡ್ಲಿಕ್ಕೆ ಅವರು ರೆಡಿ ಇಲ್ಲ. ಅವ್ರ ಈಗೋ ಇಂದ ಅವ್ರು ಯಾವ್ದನ್ನು ಕೂಡ ಒಪ್ಕೊಳ್ಳೋದು ಇಲ್ಲ ಅನ್ನೋಂತ ಒಂದು ಎನರ್ಜಿ ಕೂಡ ಬರ್ತಿದೆ. ಅವ್ರ ಈಗೋ ಜಾಸ್ತಿ ಇದೆ. ಸೊ ಅವ್ರ ಮನಸ್ಸಲ್ಲಿ ಇದೆಲ್ಲ ಪ್ರಶ್ನೆಗಳು ಬಂದ್ರು ಕೂಡ ಎಲ್ಲೊಂದ್ ಕಡೆ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಅವ್ರು ಹಿಂಜರಿತಾ ಇದ್ದಾರೆ, ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ. ನೋಡಬಹುದು ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಕೂಡ ಬಂದಿತ್ತು ಐ ಮಿಸ್ ಯು ಅಂತ ಮೆಸೇಜ್ ಬಂದಿತ್ತು. ಸೊ ಇಲ್ಲೂ ಕೂಡ ಬರ್ತಾ ಇದೆ ಅವ್ರು ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ. ಅದನ್ನ ಹೇಳ್ಕೊಂಡ್ಲಿಕ್ಕೆ ಅವ್ರು ಇಲ್ಲಿ ಭಯ ಪಡ್ತಿದ್ದಾರೆ. ಸಮಥಿಂಗ್ ಈಗೋ ಇಂದನೇ ಅವ್ರಿಗೆ ಇಲ್ಲಿ ಹೇಳೋದಿಕ್ ಆಗ್ತಾ ಇಲ್ಲ. ನಿಮ್ಮನ್ನ ಸಂಪರ್ಕ ಮಾಡೋದಿಕ್ಕೂ ಕೂಡ ಎಲ್ಲೊಂದ್ ಕಡೆ ಅವರಿಗೆ ರೆಡಿ ಇಲ್ಲ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ ಓಕೆ ಇಲ್ಲಿ ಕಾರ್ಡ್ಸ್ ಎನರ್ಜಿ ಬರ್ತಿರುವಂತದ್ದು, ಅವರು ಸಂಪೂರ್ಣವಾಗಿ ನಿಮ್ಮ ಲೈಫ್ ಇಂದ ಹೊರ ಹೋಗ್ಲಿಲ್ಲ, ಇನ್ನೂ ಆ ಕನೆಕ್ಷನ್ ಇದೆ ಅನ್ನೋಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಮತ್ತೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಕಾಂಟ್ಯಾಕ್ಟ್ ಬರಬಹುದಾ ಅಂತ ನೋಡಿದಾಗ ಎಸ್, ಇಲ್ಲಿ ಫಸ್ಟ್ ಕಾರ್ಡ್ ನಿಮಗೆ ದ ಸನ್ ಕಾರ್ಡ್ ಬಂದಿರೋದ್ರಿಂದ ಮತ್ತೆ ಅವ್ರು ಕಾಂಟ್ಯಾಕ್ಟಿಗೆ ಬರ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ ಕೂಡ. ಓಕೆ, ಇಲ್ಲಿ ಓಕೆ ಇಲ್ಲಿ ನಿಮ್ಮಿಬ್ರ ಮಧ್ಯೆ ಒಂದು ಕಾಂಟ್ಯಾಕ್ಟ್ ಬಂದಾಗ ಅಥವಾ ಮಾತುಕತೆಗಳು ಬಂದಾಗ ನಿಮ್ಮಿಂದ ಒಂದು ನಿಮಗೆ ಗೊತ್ತಿಲ್ಲದೇನೆ ಕೆಲವೊಂದು ಪ್ರಶ್ನೆಗಳನ್ನ ಅವರಲ್ಲಿ ಕೇಳ್ತೀರಾ. ಉದಾಹರಣೆಗೆ ಇಲ್ಲಿ ಬರ್ತಿರುವಂತದ್ದು ಈ ಪ್ರಶ್ನೆ ನೀವು ಕೇಳ್ಬಹುದು ಅಥವಾ ನಿಮ್ಮ ಮನಸ್ಸಲ್ಲಿ ಈ ಒಂದು ಪ್ರಶ್ನೆ ಇರಬಹುದು. ಈಗ ನಿಮ್ ಲೈಫಲ್ಲಿ ಏನಾದ್ರು ಅವರು ಕಾಂಟ್ಯಾಕ್ಟ್ ಮಾಡಿದಾಗ ಬರುವಂತ ಪ್ರಶ್ನೆ ಆಗಿರ್ಬೋದು ಇದು. ಈಗ ನೀನ್ ಏನ್ ರಿಟರ್ನ್ ಬಂದಿದ್ಯಾ, ಅದು ಕೊನೆವರೆಗೂ ಇರತ್ತಾ, ಈ ರಿಲೇಶನ್ಶಿಪ್ ಕೊನೆವರೆಗೂ ತಗೊಂಡ್ ಹೋಗ್ತೀಯಾ, ಅಥವಾ ಮತ್ತೆ ನೀನ್ ಬಿಟ್ಟು ಹೋಗ್ತೀಯಾ, ಅಥವಾ ಮತ್ತೆ ನೀನ್ ಇದೇ ತರನೇ ಮಾಡ್ತೀಯಾ, ರಿಪೀಟ್ ಆಗಿ ಇದೇ ತರ ತಪ್ಪುಗಳನ್ನ ಮಾಡ್ತಾ ಇರ್ತೀಯಾ, ಈ ತರ ಪ್ರಶ್ನೆಗಳನ್ನ ಅವರಲ್ಲಿ ನೀವು ಕೇಳಬಹುದು. ಅಥವಾ ಈ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಈಗಾಗ್ಲೇ ಬಂದಿರಬಹುದು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಓಕೆ, ಆ ಸೈಲೆನ್ಸ್ ಅನ್ನುವಂಥದ್ದು ಏನು ಆ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲಿ ಬಂದಿದೆ ಇಲ್ಲೂ ಕೂಡ ಬರ್ತಿದೆ. ಆ ಸೈಲೆನ್ಸ್, ಆ ಮೌನ, ಓಕೆ, ಇಲ್ಲಿ ಆ ಸೈಲೆನ್ಸ್ ನ ನೀವು ಸಹಿಸೋ ಬದ್ಲಿಗೆ, ಅದನ್ನೇ ನೀವು ಒದ್ದಾಡೋ ಬದ್ಲಿ, ಆ ಮೌನದಲ್ಲೇ ನೀವು ಕಾಲ ಕಳೆಯೋ ಬದ್ಲಿಗೆ ಇಲ್ಲಿ ನಿಮ್ಮ ಒಂದು ವ್ಯಾಲ್ಯೂ ಏನಿದೆ, ನಿಮ್ಮ ಮೌಲ್ಯ ಏನಿದೆ ಅದನ್ನ ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಪರ್ಸನ್ ಜೊತೆಗೆ ಅವ್ರು ಸೈಲೆಂಟ್ ಅಲ್ಲಿ ಇದ್ದಾರೆ ಅಂತ ನೀವು ಸೈಲೆಂಟ್ ಆಗಿರೋದಲ್ಲ, ನೀವು ಆ ಮೌನವನ್ನ ಮುರಿಬೇಕಾಗತ್ತೆ. ಆ ಮೌನವನ್ನ ಮುರಿದು ಬಿಟ್ಟು ಇಲ್ಲಿ ನಿಮ್ಮ ವ್ಯಾಲ್ಯೂ ಏನು ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅವ್ರು ಸೈಲೆಂಟ್ ಆಗಿದ್ದಾರೆ ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ ಅನ್ನೋದು ಇಲ್ಲಿ ಎನರ್ಜಿ ಅದಲ್ಲ. ಇಲ್ಲಿ ಫಸ್ಟ್ ಆಫ್ ಆಲ್ ಬರ್ತಿರೋಂಥದ್ದು ನಿಮ್ಮ ಎನರ್ಜಿಲಿ ನೀವು ಮಾತಾಡಿ ಅಥವಾ ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ನಿಮಗೂ ಕೂಡ ಅವಕಾಶ ಇದೆ, ನಿಮಗೂ ಕೂಡ ಒಂದು ರೈಟ್ಸ್ ಇದೆ, ರೈಟ್? ಸೊ ಇಲ್ಲಿ ಎನರ್ಜಿ ಬರ್ತಿದೆ, ಈ ಮೌನನೇ ನೀವು ಸಹಿಸ್ಕೊಂಡಿರೋ ಬದಲಿಗೆ ನಿಮ್ಮ ಮೌಲ್ಯ ಏನು, ನಿಮ್ಮ ವ್ಯಾಲ್ಯೂ ಏನು ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಓಕೆ, ಇಲ್ಲಿ ಓಕೆ, ಕೊನೆಯದಾಗಿ ನಿಮಗೆ ಫೈನಲ್ ಸಂದೇಶ ಬರ್ತಿರುವಂಥದ್ದು 4 ಆಫ್ ಕಪ್ಸ್, 3 ಆಫ್ ವ್ಯಾಂಡ್ಸ್, ಓಕೆ, ಏಸ್ ಆಫ್ ಸಾರ್ಟ್ಸ್ ಇದೆ ಇಲ್ಲಿ. ಎಸ್, ಇಲ್ಲಿ ದೇವರು ನಿಮಗೆ ಕೈಯಲ್ಲಿ ಒಂದು ಕೀನ ಕೊಟ್ಬಿಟ್ಟು ಆ ಡೋರ್ನ ಓಪನ್ ಮಾಡಿಕೊಟ್ಟಿದ್ದಾರೆ. ಓಕೆ, ಸೊ ಆ ಡೋರ್ ಒಳಗೆ ಆ ಕೀನ ಓಪನ್ ಮಾಡಿ ಡೋರ್ ಒಳಗೆ ಹೋಗ್ಬೇಕಾಗಿರೋದು ನಿಮ್ಮ ಆಯ್ಕೆ. ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದ್ರೆ ತುಂಬಾ ಗೊಂದಲಗಳು, ಕನ್ಫ್ಯೂಷನ್ಗಳು, ಭಯಗಳು ಕಾಣಿಸ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ದೇವ್ರು ನಿಮ್ ಕೈಗೆ ಕೀನು ಕೊಟ್ಟಿದ್ದಾರೆ, ಆ ಡೋರ್ನ ಓಪನ್ ಮಾಡು ಕೊಟ್ಟಿದ್ದಾರೆ, ಅವರೇ ಓಪನ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೀವು ಅದನ್ನ ಯಾವ ರೀತಿಯಾಗಿ ಒಳಗ್ ಹೋಗ್ಬೇಕೋ ಬೇಡವೋ ಅನ್ನೋದನ್ನ ಆಯ್ಕೆ ಮಾಡ್ಕೊಬೇಕಾಗಿರೋದು ನಿಮ್ಮ ನಿರ್ಧಾರ, ನಿಮ್ಮ ಆಯ್ಕೆ ಅನ್ನೋಂತ ಒಂದು ಎನರ್ಜಿಲಿ ಬರ್ತಿದೆ. ಈ ಬಾರಿ, ಈ ಸಲ ಓಕೆ, ಇಲ್ಲಿ ನಿಮ್ಮನ್ನ ನೀವು ಕಳ್ಕೊಳ್ಬೇಡಿ ಅನ್ನೋಂತ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಎಷ್ಟೋ ಸಲ ನಿಮಗೆ ಬೇಕಾಗಿರುವಂತ ಕೆಲವೊಂದಷ್ಟು ವಿಷಯಗಳನ್ನ ತ್ಯಾಗ ಮಾಡಿದೀರಾ. ಅಂಡ್ ನಿಮ್ಗಿಂತ ಹೆಚ್ಚಾಗಿ ನಿಮ್ಮ ಪರ್ಸನ್ನ ಪ್ರೀತಿ ಮಾಡಿ ಅವರ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ನೀವು ಅವರಿಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಹಾಗಾಗಿ ಇಲ್ಲಿ
ನಿಮಗೆ ರಿಟರ್ನ್ ಆಗಿ ಸಿಕ್ಕಿರುವಂತದ್ದು ಎಲ್ಲೋ ಒಂದ್ ಕಡೆ ನೋವು ಅಂತಾನೆ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ಹಾಗಾಗಿ ಇಲ್ಲಿ ಈ ಕ್ಷಣ ಇಲ್ಲಿ ಬರ್ತಿರುವಂತ ಎನರ್ಜಿ ಬಂದು ಈ ಬಾರಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ ಅನ್ನುವಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅಂಡ್ ಇಲ್ಲಿ ಪ್ರೀತಿಗೋಸ್ಕರ ನಿಮ್ಮ ಆತ್ಮವನ್ನ ಕುಗ್ಗಿಸ್ಬೇಡಿ. ಎಲ್ಲೋ ಒಂದ್ ಕಡೆ ನಿಮ್ಮ ಆತ್ಮ ಸಾಕ್ಷಿಯನ್ನು ಕುಗ್ಗಿಸ್ತಾ ಇದ್ದೀರಾ ಪ್ರೀತಿಗೋಸ್ಕರ. ನನಗೆ ಪ್ರೀತಿ ಬೇಕು, ಆ ವ್ಯಕ್ತಿ ಇಂಪಾರ್ಟೆಂಟ್, ಪ್ರೀತಿ ಇಂಪಾರ್ಟೆಂಟ್ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ನಿಮ್ಮ ಸೋಲ್ನ ನೀವೆಲ್ಲೋ ಒಂದ್ ಕಡೆ ತಗ್ಗಿಸ್ತಾ ಇದ್ದೀರಾ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ನೀವೆಲ್ಲೋ ತಗ್ಗಿಸ್ತಾ ಇದ್ದೀರಾ. ಸೊ ಹಾಗಾಗಿ ಇಲ್ಲಿ ಎನರ್ಜಿ ಬರ್ತಿದೆ, ಇಲ್ಲಿ ಪ್ರೀತಿಗಾಗಿ ನಿಮ್ಮ ಆತ್ಮವನ್ನ ಯಾವುದೇ ಕಾರಣಕ್ಕೂ ಕುಗ್ಗಿಸ್ಬೇಡಿ ಅನ್ನೋಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಇದು ಕೆಲವೊಬ್ಬರಿಗೆ ರೆಸನೇಟ್ ಆಗ್ಬೋದು, ಯಾಕಂದ್ರೆ ಇಲ್ಲಿ ನಿಮ್ಮನ್ನ ಹೆಚ್ಚಾಗಿ ನಿಮ್ಮನ್ನ ನೀವು ಪ್ರೀತಿ ಮಾಡೋಕ್ಕಿಂತ ಹೆಚ್ಚಾಗಿ ನಿಮ್ಮ ಪರ್ಸನ್ ಪ್ರೀತಿ ಮಾಡ್ತಾ ಇದ್ದೀರಾ ಇಲ್ಲಿ. ಸೊ ಸೆಲ್ಫ್ ಲವ್ ಅನ್ನೋದು ಎಲ್ಲೋ ಒಂದ್ ಕಡೆ ಇಲ್ಲಿ ಲೋ ಎನರ್ಜಿ ಕಾಣಿಸ್ತಿದೆ ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ. ಸೊ ಹಾಗಾಗಿ ನಿಮ್ಮ ಸೆಲ್ಫ್ ಲವ್ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್. ನಿಮ್ಮ ಸೋಲ್ ಏನಿದೆ ಅದ್ರ ತುಂಬಾ ಅದಕ್ಕೆ ಆದಂತ ಒಂದು ವ್ಯಾಲ್ಯೂ ಇರುತ್ತೆ. ಸೊ ನೀವೆಲ್ಲ ಅದ್ರ ವ್ಯಾಲ್ಯೂನ ಕಡಿಮೆ ಮಾಡ್ತಾ ಇದ್ದೀರಾ. ಹಾಗಾಗಿ ಪ್ರೀತಿಗೋಸ್ಕರ ನಿಮ್ಮ ಸೋಲ್, ನಿಮ್ಮ ಪ್ರೀತಿನ, ನಿಮ್ಮ ಸ್ವಯಂ ಪ್ರೀತಿನ ಕಳ್ಕೊಳ್ಬೇಡಿ ಅನ್ನೋಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನೀವು ಪ್ರೀತಿಗೆ ಅರ್ಹರೇ ಇದ್ದೀರಾ, ಡೋಂಟ್ ವರಿ. ಇಲ್ಲಿ ಕೆಲವೊಂದಷ್ಟು ಮಾತುಗಳು ಬಂದಿರ್ಬೋದು ನಿಮ್ಮ ಪರ್ಸನ್ ಮಧ್ಯ, ಪ್ರೀತಿಗೆ ಈ ವ್ಯಕ್ತಿಗೆ ನಾನು ಅರ್ಹಳಲ್ವೇನೋ ಅನ್ನೋಂತ ಕೆಲವೊಂದಷ್ಟು ಮಾತುಗಳು ಬಂದಿರಬಹುದು. ಬಟ್ ಇಲ್ಲಿ ಈ ಒಂದು ಕೊನೆಯ ಅವಕಾಶ ಏನಿದೆ ನಿಮ್ಮಿಬ್ಬರನ್ನು ಕೂಡ ಬದಲಾಯಿಸುತ್ತೆ. ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ಬರ್ತಿದೆ ಇಲ್ಲಿ. ಈ ಒಂದು ಪ್ರೀತಿಯಲ್ಲಿ ಈ ಕೊನೆಯ ಅವಕಾಶ ಏನಿದೆ ನಿಮ್ಮಿಬ್ಬರನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಅಂಡ್ ಇಲ್ಲಿ ಶಾಶ್ವತವಾಗಿ ಒಂದು ಪಾಠವನ್ನ ಇಲ್ಲಿ ಕಂಪ್ಲೀಟ್ ಆಗಿ ಇಬ್ರು ಕೂಡ ಕಲಿತೀರಾ ಅನ್ನೋಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸ್ತೀರಾ. ಈ ಒಂದು ಕೊನೆಯ ಅವಕಾಶವನ್ನ ನಾನು ನಂಬುತ್ತೇನೆ, ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಯಾರೆಲ್ಲ ಕಮೆಂಟ್ ಮಾಡಿರ್ತೀರ, ಲೈಕ್ ಮಾಡಿರ್ತೀರ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ನಿಮಗೆ ನಾನು ಮಾಡುವಂತ ಹೀಲಿಂಗ್ ಈಸಿಯಾಗಿ ತಲುಪತ್ತೆ. ಓಕೆ, ಸೊ ನೀವು ಈಗಾಗಲೇ ನೋಡಿರ್ತೀರ ಎಷ್ಟೊಂದು ಜನದ ಒಂದು ರಿವ್ಯೂಗಳನ್ನ. ಇಲ್ಲಿ ಎಲ್ಲದನ್ನು ನಾನು ಇಲ್ಲಿ ಶೇರ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ಕೆಲವೊಂದಷ್ಟು ಪರ್ಸನಲ್ ಕೂಡ ಇರುತ್ತೆ. ಸೊ ಯಾವ್ದನ್ನ ಶೇರ್ ಮಾಡ್ಕೊಳ್ಬೋದು, ನಾನು ಶೇರ್ ಮಾಡ್ಕೊಂಡಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ. ಸೊ ಎಷ್ಟೊಂದು ಜನ ಅವ್ರ ಪ್ರೀತಿಯಲ್ಲಿ ಎಷ್ಟೋ ವರ್ಷಗಳ ಕಾಲ ಮಾತಾಡದೇ ಇದ್ದವರು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಹೀಲಿಂಗಿಗೆ ಒಂದು ಪವರ್ ಇರುತ್ತೆ, ಆ ಎನರ್ಜಿಗೆ ಪವರ್ ಇರುತ್ತೆ. ಸೊ ಬಿಲೀವ್ ಎನರ್ಜಿನ, ನನ್ನನ್ನ ನಂಬಿ ಅಂತ ಹೇಳ್ತಿಲ್ಲ, ಎನರ್ಜಿನ ಬಿಲೀವ್ ಮಾಡಿ ಅಂತ ಹೇಳ್ತಾ ಇರೋದು. ಓಕೆ, ಸೊ ನೀವ್ ಯಾರೆಲ್ಲ ಕಮೆಂಟ್ ಮಾಡಿರ್ತೀರ, ಲೈಕ್ ಮಾಡಿರ್ತೀರ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ನನಗ್ ಜೊತೆ ನೀವು ಕನೆಕ್ಟ್ ಆಗಿರ್ತೀರಾ. ಸೊ ಹೇಳ್ದೆ ಅಲ್ವಾ, ವೈಫೈಗೆ ಆ ಕೋಡ್ ಕನೆಕ್ಟ್ ಆಗಿದ್ರೆ ಮಾತ್ರ ಏನಿರುತ್ತೆ ವೈಫೈಗೆ ಕನೆಕ್ಷನ್ ಆಗುವಂತ ಕೋಡ್ ಏನಿರುತ್ತೆ, ಸೀಕ್ರೆಟ್ ಕೋಡ್ ಇರುತ್ತೆ, ಅದು ಗೊತ್ತಿದ್ರೆ ಮಾತ್ರ ವೈಫೈಗೆ ಕನೆಕ್ಟ್ ಆಗ್ಲಿಕ್ಕೆ ಆಗುತ್ತೆ. ಸೊ ಅದೇ ರೀತಿಯಾಗಿ ನೀವ್ನೆಲ್ಲರೂ ನನಗೆ ಕನೆಕ್ಟ್ ಆಗ್ಬೇಕಂದ್ರೆ ಈ ಮೂಲಕವೇ ಕನೆಕ್ಟ್ ಆಗ್ಬೇಕು. ಸೊ ಹೀಲಿಂಗ್ ನಾನು ಏನ್ ಮಾಡಿರ್ತೀನಿ ಅದು ನಿಮಗೆ ಕ್ಲೀನ್ ಆಗಿ ತಲುಪಬೇಕಂದ್ರೆ ನೀವು ಹೇಗಾದ್ರೂ ಒಂದು ಯಾವ್ದಾದ್ರು ರೂಪದಲ್ಲಿ ನನಗೆ ಕನೆಕ್ಟ್ ಆಗಿರ್ಬೇಕು, ರೈಟ್? ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್. ತುಂಬಾ ಜನ ನನ್ನ ರೀಡಿಂಗಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀರಾ, ಅಥವಾ ಈ ರೀತಿ ಮಾತುಗಳನ್ನು ನಾನು ಕೇಳಿದ್ದೀನಿ, ಸಮಾಧಾನ ಆಗತ್ತೆ, ನಿಮ್ಮ ರೀಡಿಂಗ್ನ ನೋಡಿದ್ಮೇಲೆ ನಾನು ಮಲ್ಕೊಳ್ತೀನಿ, ನಿಮ್ಮ ರೀಡಿಂಗ್ ನನಗೆ ತುಂಬಾನೇ ಸಮಾಧಾನ ಆಗತ್ತೆ ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಅಂಡ್ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮಗೂ ಕೂಡ ಹ್ಯಾಪಿ ಬರ್ತ್ಡೇ ಅಂಡ್ ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ, ನಿಮ್ಮ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ. ಅಂಡ್ ಯಾರೆಲ್ಲ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರಾ, ನಿಮಗೂ ಕೂಡ ಹ್ಯಾಪಿ ಆನಿವರ್ಸರಿ. 100 ಕಾಲ ಗಂಡ ಹೆಂಡತಿ ಇಬ್ರು ಕೂಡ ಸುಖವಾಗಿ ಸಂತೋಷವಾಗಿ ಸಂಸಾರ ಮಾಡಿ ಅಂತ ಹೇಳ್ತಾ ಬ್ಲೆಸ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್.